ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವರು ಮಮತಾ ಅಂತ ತುಮಕೂರಿಂದ ಬಂದಿದ್ದಾರೆ ಗಾರ್ಡನ್ ನೋಡೋದಕ್ಕೆ ಅಂತ. ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡೆ, ಸಮಯನೇ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಇವತ್ತು ಭಾನುವಾರ ದಿನ ಬಂದಿದ್ದಾರೆ. ಅಂದರೆ ನನಗೆ ಫೋನ್ ಮಾಡಿದರು ಇವರು, ಇರ್ತೀರಾ ಇವತ್ತು ಭಾನುವಾರ, ಸಿಗ್ತೀರಾ, ಬರ್ತಾ ಇದ್ದೀನಿ ಅಂತಲೂ ಸಹ ಹೇಳಿದ್ರು. ಹೌದು ಇರ್ತೀನಿ ಬನ್ನಿ ಅಂದೆ. ಹಾಗಾಗಿ ಬಂದಿದ್ದಾರೆ. ಅಂದರೆ ಅದು ಅಲ್ಲಿ ನಾನು ಸ್ವಲ್ಪ ಡೇರೆ ಹೂವಿನ ಗಿಡ ಎಲ್ಲ ಮುಗ್ದೋಗಿತ್ತಲ್ಲ ಹೂವು, ಹಾಗಾಗಿ ಆ ಗಿಡ ಎಲ್ಲ ತೆಗೆದಿಟ್ಟಿದೆ. ಅದನ್ನು ಅಲ್ಲಿ ಹೇಳ್ತಿದ್ರು ಅವರು, ಅದನ್ನು ಕಟಿಂಗ್ ಇಟ್ಟರು ಬರುತ್ತೆ ಮತ್ತು ಗೆಡ್ಡೆ ಇಟ್ಟರು ಸಹ ಬರುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ ಅಲ್ಲಿ ತೆಗೆದಿಟ್ಟಿದ್ದೀನಲ್ಲ, ಅದನ್ನು ಕಟಿಂಗ್ ಕೊಡ್ತೀರಾ ಅಂದರು. ಸರಿ ತಗೊಂಡೋಗಿ ಅಂತ ಅಂದೆ. ನಾನು ಇನ್ನೇನದು ವೇಸ್ಟ್ ಅಂತ ಎತ್ತಿಟ್ಟಿದ್ನಲ್ಲ, ಹಾಗಾಗಿ ಇನ್ನೇನಕ್ಕೆ ವೇಸ್ಟ್ ಮಾಡೋದು, ಯಾರಿಗಾದರೂ ಉಪಯೋಗ ಆಗಲಿ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕಟಿಂಗ್ ಕೊಡ್ತೀನಿ ಅಂತಲೂ ಕೊಟ್ಟೆ ಅವರಿಗೆ. ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತಲೂ ಸಹ ಹೇಳ್ತಿದ್ರು. ಮತ್ತು ಗುಲಾಬಿ ಗಿಡ ಎಲ್ಲ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಇವರು ಶೋ ಗಿಡ ಜಾಸ್ತಿ ಇಷ್ಟಪಡ್ತಾರಂತೆ, ಹಂಗಾಗಿ ನಾವು ಶೋ ಗಿಡ ಎಲ್ಲ ಜಾಸ್ತಿ ಬೆಳೆಸಿದ್ದೀನಿ. ನೀವು ಶೋ ಗಿಡ ಎಲ್ಲ ಇಷ್ಟಪಡಲ್ವಲ್ಲ, ಹಂಗಾಗಿ ನಾನು ತೊಗೊಂಡು ಬರಲಿಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಇಲ್ಲ ನಾನು ಶೋ ಗಿಡ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂದೆ. ಮತ್ತು ನಾವು ಎಷ್ಟೇ ಹೂವಿನ ಗಿಡಗಳು ಹಾಕಿದ್ರೂ ನಮ್ಮ ಕೈನಲ್ಲಿ ಚೆನ್ನಾಗೇ ಬರೋದಿಲ್ಲ, ನಿಮ್ಮ ಕೈಲೇನೋ ಜಾದು ಇದೆ ಅಂತ ಎಲ್ಲ ಹೇಳ್ತಿದ್ರು. ಯಾಕೆಂದರೆ ಜಾದು ಆ ಥರ ಏನೂ ಇಲ್ಲ, ಅಂದರೆ ನಾವು ಮಾಡೋ ಕೇರ್ ಅಷ್ಟೇ. ಗಾರ್ಡನ್ ಮಾಡೋದ್ರಿಂದ ಯಾಕೆಂದರೆ ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ ಇದೆಲ್ಲ ಸಿಗುತ್ತೆ. ಹಂಗಾಗಿ ನನಗೆ ಇದರಲ್ಲಿ ಹೆಚ್ಚು ತೃಪ್ತಿ ಅನ್ನೋದು ನನಗೆ ಸಿಗುತ್ತೆ. ಇನ್ನು ಇದು ಖರ್ಜೂರ ಗಿಡದ್ದು ಕಟಿಂಗ್ ಕೊಡಿ ಅಂದರು. ಅಂದರೆ ಅದು ಗಿಡ ಇನ್ನೂ ಚಿಕ್ಕದಿತ್ತು, ಕಟಿಂಗ್ ಎಲ್ಲ ಇರಲಿಲ್ಲ, ಹಂಗಾಗಿ ಕೊಡಲಿಲ್ಲ. ಅದರಲ್ಲೂ ಒಂದು ಹಣ್ಣಾಗಿತ್ತು, ಹಂಗಾಗಿ ನಾನು ಅಲ್ಲೇ ಹಾರ್ವೆಸ್ಟ್ ಮಾಡಿ ಅವರಿಗೆ ಒಂದು ಹಣ್ಣು ಕೊಡಿ. ನಿಮ್ಮ ಕೈನಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ನಾವು ಎಷ್ಟೇ ಗಿಡಗಳು ಹಾಕಿದ್ರೂ ಬರೋದೇ ಇಲ್ಲ. ಅದರಲ್ಲೂ ಸೇವಂತಿಗೆ ಗಿಡಗಳಂತೂ ನಾನು ಸುಮಾರು ಗಿಡಗಳನ್ನ ನರ್ಸರಿಯಿಂದ ತೊಗೊಂಡು ಬಂದು ಹಾಕಿದೆ. ಎಷ್ಟೇ ಗಿಡ ಹಾಕಿದ್ರೂ ಎಲ್ಲ ಸತ್ತೋಗುತ್ತೆ. ನೋಡಿ ನಿಮ್ಮ ಗಾರ್ಡನಲ್ಲಿ ಎಷ್ಟೊಂದು ಚೆನ್ನಾಗಿ ಸೇವಂತಿಗೆ ಗಿಡ ಎಲ್ಲ ಬಂದಿದೆ ಅಂತಲೂ ಸಹ ಹೇಳ್ತಾ ಇದ್ರು. ಇನ್ನು ಅಂಜೂರ ಗಿಡ ತುಂಬ ಚೆನ್ನಾಗಿ ಕಾಯೆಲ್ಲನೂ ಸಹ ಬಿಟ್ಟಿದೆ ಅಂತಿದ್ರು. ಆದರೆ ಈ ಸರಿನೇ ಇದು ಇಷ್ಟು ದೊಡ್ಡದಾಗಿರೋದು, ಫಸ್ಟು ಚಿಕ್ಕ ಚಿಕ್ಕದಿತ್ತು. ಸ್ವಲ್ಪ ಅದಕ್ಕೆ ನಾನು ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಎಲ್ಲ ಕೊಟ್ಟಮೇಲೆ ಇಷ್ಟೊಂದು ಚೆನ್ನಾಗದು ಅಂಜೂರ ಗಿಡ ಚೆನ್ನಾಗಿ ಬಂದಿರೋದು. ಸೇವಂತಿಗೆ ಹೂವೆಲ್ಲ ಕಡಿಮೆ ಆಗಿದೆ ಅಂತಿದ್ರು. ಅಂದರೆ ನಾನು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಕ್ಲೀನ್ ಮಾಡಿ ಸ್ವಲ್ಪ ಅದೆಲ್ಲ ಒಣಗೋಗಿರೋ ಹೂವೆಲ್ಲ ಕಟ್ ಮಾಡಿ ತೆಗೆದ್ನಲ್ಲ, ಹಾಗಾಗಿ ಕಡಿಮೆ ಆಗಿದೆ ಅಷ್ಟೇ. ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಖುಷಿ ಆಯಿತು ನನಗೆ ಅಂತಿದ್ರು. ಇನ್ನು ದವನ ಗಿಡನೂ ಅಷ್ಟೇ, ನಾನು ರಿಪೋರ್ಟ್ ಮಾಡಿದಾಗಲೇ ಅವರು ತೊಗೊಂಡು ಬಂದು ಹಾಕಿದ್ರಂತೆ. ಆದರೆ ಅದು ಬರಲೇ ಇಲ್ಲ, ಸತ್ತೇ ಹೋಯ್ತು. ನೋಡಿ ನಿಮ್ಮ ಗಾರ್ಡನಲ್ಲಿ ಎಷ್ಟೊಂದು ಚೆನ್ನಾಗೆಲ್ಲ ಬಂದಿದೆ, ಅದರಲ್ಲೂ ನಿಮ್ಮ ಕೈನಲ್ಲಂತೂ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ತಾಯಿದ್ರು. ತುಂಬ ಜನ ಅದೇ ಹೇಳೋದು, ಅಂದರೆ ಈ ಗಿಡಗಳು ಎಲ್ರಿಗೂ ಹೊಲಿಯೋದಿಲ್ಲ, ಕೆಲವ್ರಿಗೆ ಮಾತ್ರ ಹೊಲಿಯುತ್ತೆ, ತುಂಬ ಚೆನ್ನಾಗಿ ಅವ್ರ ಕೈನಲ್ಲಿ ಗಿಡಗಳು ಬರುತ್ತೆ ಅಂತ ಹೇಳ್ತಾರೆ. ಇವ್ರೂ ಪಾಪ ಬೇಜಾರು ಮಾಡ್ಕೊಂಡ್ರು. ಯಾಕೆ ಅಂದರೆ ನಾನು ಎಷ್ಟೇ ಗಿಡಗಳು ತಂದು ಹಾಕಿದ್ರೂ ಬರೋದೇ ಇಲ್ಲ, ಎಲ್ಲ ಸತ್ತೇ ಹೋಗುತ್ತೆ, ಏನು ಮಾಡೋದು ಅಂತಲೂ ಸಹ ಕೇಳ್ತಾ ಇದ್ರು. ಅಂದರೆ ಹೆಚ್ಚು ಇವರು ಸೇವಂತಿಗೆ ಗಿಡ ಎಲ್ಲ ತಂದು ಹಾಕಿದ್ರಂತೆ, ಯಾವುದೂ ಬರಲಿಲ್ಲ, ಎಲ್ಲ ಸತ್ತೋಯ್ತು. ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತೇ ಹೊರತು ನನಗೆ ಗಿಡಗಳು ಒಂದೂ ಬರಲೇ ಇಲ್ಲ ಅಂತಲೂ ಹೇಳ್ತಾ ಇದ್ರು. ನೀವು ಕಟಿಂಗಿಂದ ಎಷ್ಟೊಂದು ಗಿಡಗಳೆಲ್ಲ ಬೆಳೆಸಿದ್ದೀರಾ, ನಾನು ಒಂದು ಕಟಿಂಗಲ್ಲ ದುಡ್ಡು ಕೊಟ್ಟು ಗಿಡ ತಂದು ಹಾಕಿದ್ರೂ ಬರೋದೇ ಇಲ್ಲ ಅಂತ ಪಾಪ ಅವರು ಬೇಜಾರು ಮಾಡ್ಕೊತಾ ಇದ್ರು. ನಾನು ಅವ್ರ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡ್ತಾ ಇದ್ನಲ್ಲ, ಹಂಗಾಗಿ ಹೆಚ್ಚು ಅವ್ರದ್ದು ಫೇಸ್ ಕಾಣಿಸಿಲ್ಲ, ಅರ್ಧ ಕಾಣಿಸಿದೆ. ದಯವಿಟ್ಟು ಯಾರು ಏನೋ ಅನ್ಕೊಳಕ್ಕೆ ಹೋಗಬೇಡಿ. ಇನ್ನು ಈ ಸೈಡು ಅವರು ನೋಡ್ತಾ ಇದ್ರು, ಗುಲಾಬಿ ಗಿಡ ಎಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ, ನಾನು ಎಷ್ಟೇ ಕೇರ್ ಮಾಡಿದ್ರು ಇಷ್ಟು ಚೆನ್ನಾಗಿ ಗೊಂಚಲೆಲ್ಲ ಹೂ ಬಿಡೋದಿಲ್ಲ ಅಂತ ಇದ್ರು. ಈ ಗುಲಾಬಿ ಗಿಡದಲ್ಲಿ 5 ಹೂವೇನೋ ಇದೆ, ಅದು ನೋಡಿ ಅಲ್ಲಿ ಒಂದೇ ಗೊಂಚಲಲ್ಲಿ 5 ಹೂವೇನೋ ಬಿಟ್ಟಿದೆ, ಹಾಗಾಗಿ ಇಷ್ಟೊಂದು ಚೆನ್ನಾಗೆಲ್ಲ ಹೂ ಬರ್ತಾ ಇದೆ, ನಮಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಇನ್ನೂ ಸ್ವಲ್ಪ ನಾನು ಇವತ್ತು ಗಾರ್ಡನ್ ಕೆಲಸ ಮಾಡ್ತಾ ಇದ್ದೆ, ಅವ್ರು ಬಂದಿದ್ದೀನ. ಅಂದರೆ ಅರ್ಧಂಬರ್ಧ ಕೆಲಸ ಮಾಡಿ ನಾನು ಅವ್ರು ಫೋನ್ ಮಾಡಿದ ತಕ್ಷಣವೇ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಹಂಗೆ ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಅವತ್ತು ನಾನು ಕ್ಲೀನ್ ಮಾಡಲಿಲ್ಲ. ಏಕೆಂದರೆ ಪಾಪ ಅವ್ರು ಅಷ್ಟು ದೂರದಿಂದ ನಮಗೋಸ್ಕರ ಬರ್ತಿದ್ದಾರಲ್ಲ, ನಾವು ಅವರಿಗೆ ಸಮಯ ಕೊಡಬೇಕಲ್ಲ ಅಂದ್ಬಿಟ್ಟು ನಾನು ಅವತ್ತು ಗಾರ್ಡನ್ ಕೆಲಸ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಇನ್ನು ಮಿಕ್ಕಿದ ಕೆಲಸ ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅವತ್ತೇನು ಪೂರ ಕೆಲಸ ಮಾಡಲಿಲ್ಲ. ಕಮರ ಗಿಡಗಳೂ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಹೂವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತಲೂ ಸಹ ಹೇಳ್ತಾ ಇದ್ರು. ಅವ್ರದ್ದು ಅದೇ ಒಂದೇ ಕಂಪ್ಲೇಂಟು, ನಾನು ಯಾವುದೇ ಗಿಡ ಹಾಕಿದ್ರೂ ನನಗೆ ಬರೋದೇ ಇಲ್ಲ, ಎಲ್ಲ ಸತ್ತೋಗ್ಬಿಡುತ್ತೆ. ನೋಡಿ ನಿಮ್ಮ ಕೈನಲ್ಲಿ ಎಷ್ಟೊಂದು ಚೆನ್ನಾಗಿ ಗಿಡಗಳೆಲ್ಲ ಬಂದಿದೆ ಅಂತಲೂ ಹೇಳ್ತಿದ್ರು. ಮತ್ತು ಸ್ವಲ್ಪ ದೃಷ್ಟಿದು ಗೊಂಬೆಗಳೆಲ್ಲ ತಂದು ಹಾಕಿ, ಯಾಕೆಂದರೆ ಕಣ್ಣಸ್ರ ಥರ ಎಲ್ಲ ಆಗುತ್ತೆ ಅಂತಲೂ ಹೇಳ್ತಿದ್ರು. ಮೊನ್ನೆ ನಮ್ಮ ತಮ್ಮ ಬಂದಿದ್ನಲ್ಲ ಮಡಿಕೇರಿಯಿಂದ, ಅವನು ಹಂಗೆ ಅಂತಿದ್ದ, ಅಕ್ಕ ದೃಷ್ಟಿದೊಂದು ಗೊಂಬೆ ತಂದು ಹಾಕು, ಕಣ್ಣು ದೃಷ್ಟಿ ಆಗುತ್ತೆ ಅಂತಲೂ ಹೇಳ್ತಾ ಇದ್ದ. ಮಳ್ಳೆ ಹೂವಿನ ಗಿಡನೂ ನೋಡಿ ಎಷ್ಟೊಂದು ಚೆನ್ನಾಗೆಲ್ಲ ಬಂದಿದೆ, ಹೂವೆಲ್ಲ ಬಿಡ್ತಾ ಇದೆ ಅಂತಲೂ ಹೇಳ್ತಾ ಇದ್ರು ಅವರು. ಮಲ್ಲಿಗೆ ಹೂವಿನ ಗಿಡ ಆಗಿರ್ಬೋದು, ಮಳ್ಳೆ ಹೂವಿನ ಗಿಡ ಆಗಿರ್ಬೋದು ಎಲ್ಲ ಚೆನ್ನಾಗಿದ್ದಾವೆ, ಹೆಲ್ದಿಯಾಗಿನೂ ಅಂತಲೂ ಹೇಳ್ತಾ ಇದ್ರು. ಅವತ್ತು ನನಗೆ ಹುಷಾರಿರಲಿಲ್ಲ, ಅಂಥದ್ರಲ್ಲೂ ಪಾಪ ಅವ್ರು ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ ಅಂದ್ಬಿಟ್ಟು ನಾನು ಅವರಿಗೋಸ್ಕರ ಫ್ರೀ ಮಾಡಿಕೊಂಡೆ.
ಎಷ್ಟಿದ್ದಾವೆ ಮಳ್ಳೆ ಹೂವಿನ ಗಿಡ ಅಂತ ಎಲ್ಲ ಹೇಳ್ತಾ ಇದ್ರು. ಈ ಸೈಡ್ ಒಂದು 2 ಇದೆ, ಈ ಸೈಡ್ ಒಂದು 2 ಇದೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅವರ ತೋರಿಸ್ತಾ ಇದ್ರು, ಈ ಕಡೆನೂ ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಈ ಕನಕಾಂಬರ ಗಿಡ ಇಟ್ಟಿದ್ದೀನಲ್ಲ, ಈ ಸೈಡು ಸ್ವಲ್ಪ ಇದ್ದಾವೆ ಮಳ್ಳೆ ಹೂವಿನ ಗಿಡ. ನೋಡಿ ಅಲ್ಲಿ ದೊಡ್ಡದು ಕಾಣಿಸ್ತಿದೆಯಲ್ಲ, ಈ ಸೈಡು ಇದೆ ಮತ್ತು ಈ ಸೈಡು ನಾನು ತೋರಿಸ್ತಿದ್ದೀನಿ ನೋಡಿ, ಆ ಸೈಡು ಇದೆ. ಮತ್ತು ಅವರು ಇದು 9 ಸುತ್ತಿಂದು ಮಲ್ಲಿಗೆ ಹೂವಿನ ಗಿಡ ಇಲ್ವಾ, ಅದು ವಿಡಿಯೋದಲ್ಲಿ ತೋರಿಸಿದ್ರಲ್ಲ ಎಲ್ಲಿ ಇದೆ ಅಂತ ಕೇಳ್ತಾಯಿದ್ರು. ನೋಡಿ ಇದೇನೆ ಅದು 9 ಸುತ್ತಿಂದು ಮಲ್ಲಿಗೆ ಹೂವು. ಅಂದರೆ ಅಲ್ಲಿ ಅವ್ರು ನೋಡ್ತಾ ಇದ್ರಲ್ಲ, ನಾನು ಸ್ವಲ್ಪ ಅದು ಹೂವೆಲ್ಲ ಒಣಗೋಗಿದ್ದಿತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೆ ಅಷ್ಟೇ. ಇದು ಅಂದರೆ ನಾನು ಬರೀ 10 ರೂಪಾಯಿ 15 ರೂಪಾಯಿ ಕೊಟ್ಟು ಗಿಡ ತಂದಾಕಿದ್ದು ಅಷ್ಟೇ. ಇದು ಇಷ್ಟೊಂದು ದೊಡ್ಡದಾಗೆಲ್ಲ ಬಂದಿದೆ. ಅವ್ರು ಅದೇ ಹೇಳ್ತಾಯಿದ್ರು, ನೀವು ಕಡಿಮೆ ರೇಟಲ್ಲೆಲ್ಲ ತಂದಾಕ್ತೀರಾ, ನಮಗೆ ಅಂದರೆ ಇಲ್ಲಿ ಲೋಕಲ್ ನರ್ಸರಿಗಳಲ್ಲೆಲ್ಲ ತುಂಬಾ ರೇಟ್ ಇರುತ್ತೆ. ಅಂದರೆ ನೀವು ದೊಡ್ಡ ಆಲದ ಮರಕ್ಕೆ ಹೋಗ್ತಿರಲ್ಲ, ಹಂಗಾಗಿ ಸ್ವಲ್ಪ ನಿಮಗೆ ಕಡಿಮೆಗೆಲ್ಲ ಸಿಗುತ್ತೆ. ನಾನು ಹೆಚ್ಚಾಗಿ ಗಿಡಗಳಿಗೆಲ್ಲ ಜಾಸ್ತಿ ದುಡ್ಡೆಲ್ಲ ಕೊಡೋದಿಲ್ಲ. ಅಂದರೆ ನಾನು ಸ್ವಲ್ಪ ಕಡಿಮೆ ಎಲ್ಲಿ ಇರುತ್ತೆ ನೋಡಿ ಅಲ್ಲೇ ಗಿಡಗಳನ್ನ ಪರ್ಚೇಸ್ ಮಾಡೋದು. ಈ ಅಲಸಂಡೆಕಾಯಿ ಥರ ಬರುತ್ತೆ ನೋಡಿ ಲಾಂಗ್ ಬೀನ್ಸು, ಅದನ್ನು ಸಹ ಬೀಜ ಎಲ್ಲ ಕೊಟ್ಟೆ ನಾನು. ಅಲ್ಲೇ ಇತ್ತು ಗಾರ್ಡನಲ್ಲೇ, ಸ್ವಲ್ಪ ಒಣಗ್ದಂಗೆ ಆಗಿತ್ತು, ಅದನ್ನೇ ಕಲೆಕ್ಟ್ ಮಾಡಿ ಕೊಟ್ಟೆ. ಅವರು ತುಂಬ ಚೆನ್ನಾಗಿದೆ, ಈ ಥರ ಈ ಕಾಯಿನ ಪಲ್ಯನೂ ಸಹ ಮಾಡ್ಬೋದು ಅಂತಲೂ ಹೇಳ್ತಾಯಿದ್ರು. ಮತ್ತು ಇಷ್ಟೊಂದು ಚೆನ್ನಾಗೆಲ್ಲ ಗಿಡಗಳನ್ನೆಲ್ಲ ಬೆಳೆಸಿದ್ದೀರಾ, ತುಂಬಾ ಖುಷಿ ಆಗುತ್ತೆ ಅಂತಲೂ ಹೇಳ್ತಾಯಿದ್ರು. ಆ ಸೈಡು ನಾನಲ್ಲಿ ಸ್ವಲ್ಪ ಲಾಂಗ್ ಬೀನ್ಸ್ ಎಲ್ಲ ಇಟ್ಟಿದ್ನಲ್ಲ, ಹಾಗಾಗಿ ಅಲ್ಲಿ ಜಾಸ್ತಿ ಇತ್ತು, ಅದನ್ನು ಹೇಳ್ತಾಯಿದ್ರು. ಇದು ಮರ್ಗ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತಲ್ಲ, ನೋಡಿ ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ, ನಮ್ಮ ಕೈಯಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಬರೋದಿಲ್ಲ ಅಂತಲೂ ಹೇಳ್ತಾಯಿದ್ರು. ಇದನ್ನು ನನಗೆ ವ್ಯೂವರ್ಸ್ ತಂದುಕೊಟ್ಟಿದ್ದು, ಮೀಳಾ ಅನ್ನೋರು ನನಗೆ ತಂದುಕೊಟ್ಟಿದ್ದು. ಅಂದರೆ ನಾನು ಒಂದು ಸುಮಾರು ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇದು ಕಟ್ ಮಾಡ್ದಂಗೆಲ್ಲ ಅದು ಚಿಗುರು ಬರ್ತಾನೆ ಇರುತ್ತೆ. ಇದನ್ನು ಕಟ್ಟಿಂಗಿಂದನೂ ಸಹ ಬೆಳೆಸ್ಬೋದು. ಈ ಮರ್ಗ ಗಿಡ ಬೆಳೆಸೋದೇನೋ ಕಷ್ಟ ಏನೋ ಅಲ್ಲ. ಇದನ್ನು ನಾನು ಒಂದು 4-5 ಪಾಟಲ್ಲೇನೋ ಹಾಕಿದ್ದೀನಿ. ಅಂದರೆ ಅದನ್ನು ಕಟ್ ಮಾಡಿ ಪೂಜೆಗೂ ಸಹ ಹೂವಿನ ಜೊತೆ ಮತ್ತು ಮಳ್ಳೆ ಹೂವಿನ ಜೊತೆ ಎಲ್ಲ ಕಟ್ಟಿದ್ರೆ ತುಂಬ ಘಮ ಘಮ ಅಂತಿರುತ್ತೆ. ಈ ಲೈನಲ್ಲಿ ದಾಸವಾಳ ಗಿಡ ಇಟ್ಟಿದ್ದೀನಲ್ಲ, ದಾಸವಾಳ ಗಿಡ ಎಲ್ಲ ನೋಡ್ತಾ ಇದ್ರು ನೋಡಿ, ಎಷ್ಟೊಂದು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ದಾಸವಾಳ ಗಿಡ. ಅಂದರೆ ಅದರಲ್ಲಿ ಯೆಲ್ಲೋ ಕಲರ್ ಆಗುತ್ತಲ್ಲ ಎಲೆ ಎಲ್ಲ, ಯಾಕೆ ಅಂತ ಇದ್ರು. ಅದೇ ನೀರು ಜಾಸ್ತಿ ಆದ್ರೂ ಈ ಥರ ಸಮಸ್ಯೆ ಆಗುತ್ತೆ, ಮತ್ತು ನೀರು ಕಡಿಮೆ ಆದ್ರೂ ಈ ಥರ ಆಗುತ್ತೆ. ಅಂದರೆ ಈ ದಾಸವಾಳ ಗಿಡಕ್ಕೆ ಎಷ್ಟು ಕೇರ್ ಮಾಡಿದ್ರೂ ಕಡಿಮೆನೇ. ಯೆಲ್ಲೋ ಕಲರ್ ಎಲ್ಲ ಆಗ್ತಾ ಇರುತ್ತೆ ಎಲೆಗಳೆಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅದು ಯೆಲ್ಲೋ ಕಲರ್ ಆದಾಗ ಅದನ್ನು ತೆಗೆದಾಕ್ಬಿಡ್ಬೇಕು. ಆ ದಾಸವಾಳ ಗಿಡನೂ ಅಷ್ಟೇ, ನಾನು ಮೊನ್ನೆ ರೀಪಾಟ್ ಮಾಡಿದ್ನಲ್ಲ, ಅದನ್ನು ಅವರು ಕೇಳ್ತಾ ಇದ್ರು. ಅದನ್ನು ನನಗೆ ವ್ಯೂವರ್ಸೇ ತಂದುಕೊಟ್ಟಿದ್ದು, ಅದು ಪ್ರಮೀಳಾ ಅನ್ನೋರು ತಂದುಕೊಟ್ಟಿದ್ದು. ಅದು ದುಡ್ಡು ಕೊಟ್ಟು ಸೇವಂತಿಗೆ ಗಿಡ ಎಲ್ಲ ತೊಗೊಬಂದು ಹಾಕಿದ್ದೆ, ಎಷ್ಟೇ ಹಾಕಿದ್ರೂ ಬರಲಿಲ್ಲ. ಈಗ ನಿಮ್ಮ ಕೈಯಿಂದ ಇಸ್ಕೊಂಡು ಹೋಗ್ತಿದ್ದೀನಿ, ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾದ್ರೂ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲನೂ ಇಸ್ಕೊಂಡ್ರು. ಸ್ವಲ್ಪ ಯೆಲ್ಲೋ ಕಲರು ಮತ್ತು ಪಿಂಕು ಆ ಸೇವಂತಿಗೆ ಗಿಡ ಎಲ್ಲ ಕೊಟ್ಟೆ. ಇನ್ನು ಜಾನಿ ಅಂತೂ ಫುಲ್ಲು ಬೊಬ್ಬೆ ಹೊಡಿತಾ ಇದ್ದಾನೆ, ಯಾರೂ ಬರೋಂಗಿಲ್ಲ. ಹಂಗಾಗಿ ಇವರಲ್ಲಿ ಗಾರ್ಡನಲ್ಲಿ ಇದ್ರಲ್ಲ, ಹಾಗಾಗಿ ಅಲ್ಲಿ ಕಟ್ಟಿದ್ದೀನಿ. ಕಟ್ಟಿದ್ರೂ ನೋಡಿ ಎಷ್ಟೊಂದು ಜೋರು ಮಾಡ್ತಾ ಇದ್ದಾನೆ, ಅವರನ್ನು ನೋಡಿ ನೋಡಿ ಬೊಗಳ್ತಾನೆ ಇದ್ದಾನೆ. ಹಾಗಾಗಿ ಅವರು ಎಷ್ಟೋ ಸಮಾಧಾನ ಮಾಡಿದ್ರೂ ಅವನು ಬಗ್ತಾನೆ ಇಲ್ಲ. ನೋಡಿ ಅಲ್ಲಿ ಎಷ್ಟು ಜೋರು ಮಾಡ್ತಾ ಇದ್ದಾನೆ. ಇನ್ನು ಗೆಣಸೆಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ನಾವು ಹಾಕಿದ್ರೂ ಈ ಥರ ಎಲ್ಲ ಬರೋದೇ ಇಲ್ಲ ಅಂತ ಇದ್ರು. ಇದಕ್ಕೆ ನಾನು ಯಾವುದೇ ರೀತಿ ಗೊಬ್ಬರ ಅಂಥದ್ದು ಏನೂ ಹಾಕೇ ಇಲ್ಲ, ಗಾರ್ಡನ್ ವೇಸ್ಟ್ ತುಂಬಿಸ್ಬಿಟ್ಟು ಆಮೇಲೆ ನಾನು ಅದ್ರ ಮೇಲೆ ಇದನ್ನು ಇಟ್ಟಿದ್ದೆ. 1-2 ಕಡ್ಡಿ ಇಟ್ಟಿದ್ದಷ್ಟೇ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಎಷ್ಟೊಂದು ದೊಡ್ಡ ಬೇಸನಲ್ಲಿ ಹಾಕಿದ್ದೀರಾ, ಅದು ಎಷ್ಟು ಕಾಯೆಲ್ಲ ಚೆನ್ನಾಗಿ ಬರುತ್ತಲ್ವ ಅಂತಲೂ ಹೇಳ್ತಾಯಿದ್ರು. ಫಸ್ಟಿಗೆ ನಾನು ಹಾಕಿದ್ದು ಚಿಕ್ಕದ್ರಲ್ಲಿ ಹಾಕಿದ್ದು, ಅಂದರೂ ನನಗೆ ಒಂದು ಅರ್ಧ kg ಗೆಣಸು ಸಿಕ್ಕಿತ್ತು ಫಸ್ಟು. ಈ ಸತಿನೇ ನಾನು ಇವಾಗ ದೊಡ್ಡದ್ರಲ್ಲಿ ಹಾಕಿರೋದು. ಮತ್ತು ಇನ್ನು ಈ ಸೈಡು ಸೇವಂತಿಗೆ ಹೂವು ಎಲ್ಲ ನೋಡಿ ತುಂಬ ಚೆನ್ನಾಗಿ ಹೂವೆಲ್ಲ ಬಂದಿದೆ ಅಂತಲೂ ಹೇಳ್ತಿದ್ರು. ಆದರೂ ನಾನು ಸ್ವಲ್ಪ ಗಿಡ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಲ್ಲ, ಹೂವು ಒಣಗೋಗಿರೋ ಗಿಡ ಎಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಸ್ವಲ್ಪ ಖಾಲಿಯಾಗಿದೆ ಅಲ್ವಾ ಹೂವೆಲ್ಲ ಅಂತ ಹೇಳ್ತಿದ್ರು. ಹೌದು, ಮೊನ್ನೆ ಎಲ್ಲ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಮಾರ್ಕೆಟಿಗೆಲ್ಲ ಹಾಕಿದೆ ಅಂತ ಹೇಳಿದ್ನಲ್ಲ, ಹಂಗಾಗಿ ಇವಾಗ ಹೂವೆಲ್ಲನೂ ಸ್ವಲ್ಪ ಕಡಿಮೆ ಆಗಿದೆ. ಅವರಿಗೆ ಯೆಲ್ಲೋ ಕಲರ್ ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲನೂ ನಾನು ಆ ಗಿಡದಲ್ಲೇ ಸ್ವಲ್ಪ ಎಲ್ಲ ಕಟ್ ಮಾಡಿ ಕೊಡ್ತಿದ್ದೆ. ಇನ್ನೂ ಸ್ವಲ್ಪ ಈ ಚಿಕ್ಕ ಚಿಕ್ಕದು ಸೇವಂತಿಗೆ ಪಿಂಕುದಿತ್ತು ನೋಡಿ, ಅದನ್ನು ಮೊನ್ನೆ ಅದು ಪಾಟಿಂದ ಹೊರಗಡೆ ತೆಗೆದೆ, ಸಿಂಬಿ ಥರ ಎಲ್ಲ ಸುತ್ತಾಕೊಂಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ತೆಗೆದು ಈ ಥರ ಯಾರಾದರೂ ಬಂದರೆ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಹಂಗಾಗಿ ಅದನ್ನು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ನಾನು ಅವರಿಗೆ, ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗೋ ಬದಲು ಯಾರಿಗಾದ್ರೂ ಕೊಟ್ಟರು ಆಗುತ್ತಲ್ವ ಅಂದ್ಬಿಟ್ಟು ನಾನು ಅದನ್ನು ಜಾಸ್ತಿನೇ ಕೊಟ್ಟಿದ್ದೀನಿ. ಅಂದರೆ ಈ ಸೈಡು ಒಂದು ಚಿಕ್ಕದು ವಾಟ್ರ್ ಬಾಟ್ಲಲ್ಲಿ ಇಟ್ಟಿದ್ದೆ, ಫಸ್ಟ್ ಅದು ನೆನಪಾಗಿರಲಿಲ್ಲ, ಹಂಗಾಗಿ ಇದನ್ನೇ ಕೊಡೋಣ ಅಂದ್ಬಿಟ್ಟು ಕೊಟ್ಟೆ. ಆಮೇಲೆ ಅದು ವಾಪಸ್ ಇಸ್ಕೊಂಡು ಮತ್ತೆ ಇನ್ನೂ ಜಾಸ್ತಿ ಇತ್ತಲ್ಲ, ಅದು ಜಾಸ್ತಿ ಇರೋದನ್ನೇ ಕೊಟ್ಟೆ. ಇದನ್ನು ಹಾಗೆ ಇಟ್ಟೆ ನಾನು. ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದನ್ನು ಕೊಡಲಿಲ್ಲ. ಮೊನ್ನೆ ನಾನು ಪಾಟೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಸೇವಂತಿಗೆ ಗಿಡ ಎಲ್ಲ ತೆಗೆದು ಸಿಂಬಿ ಥರ ಸುತ್ತಾಕೊಂಡಿದೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟನಲ್ಲ, ಅದರಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ. ಅಂದರೆ ಬಕೆಟಲ್ಲಿ ನಾನು ತುಂಬಿಸಿ ಇಟ್ಟಿದ್ದೆ ಅದನ್ನು, ಹಾಗಾಗಿ ಅದರಲ್ಲಿ ತೆಗೆದು ಕೊಟ್ಟಿದ್ದೀನಿ. ನೋಡಿ ಈ ಥರ ಬಕೆಟಲ್ಲಿ ತುಂಬಿಸಿ ಇಟ್ಟಿದ್ದೆ, ಅಲ್ಲಿ ಸುತ್ತಾಕೊಂಡಿದೆಯಲ್ಲ ಅದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಕೊಟ್ಟಿದ್ದೀನಿ. ಇನ್ನು ಮಾವಿನ ಗಿಡ ಎಲ್ಲ
ಎಲ್ಲ ಚೆನ್ನಾಗಿ ಚಿಗುರಿದೆ ನೋಡಿ, ಅದರಲ್ಲಿ ಹೂವೆಲ್ಲ ಬರ್ತಾ ಇದೆ ಅಂತಲೂ ನೋಡ್ತಾ ಇದ್ರು. ಮತ್ತು ಈ ಸೈಡು ನನಗೆ ಪ್ರಮೀಳಾ ಅನ್ನೋರು ಒಂದು ಶೋ ಗಿಡ ಎಲ್ಲ ಕೊಟ್ಟಿದ್ರಲ್ಲ, ಅದು ವಿಡಿಯೋದಲ್ಲಿ ನೋಡಿದ್ದಾರೆ ಅವರು. ಹೂ ಬಿಟ್ಟಿತ್ತಲ್ಲ ಅದನ್ನು ತೋರಿಸಿ ಅಂದರು. ಹಂಗಾಗಿ ನಾನು ಆ ಸೈಡ್ ಇಟ್ಟಿದ್ನಲ್ಲ ಅಲ್ಲಿ ನೋಡ್ತಾ ಇದ್ರು. ಚೆಂಡು ಹೂ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಬಿಟ್ಟಿದೆಯಲ್ಲ, ಹಂಗಾಗಿ ಅದರಲ್ಲಿ ಸ್ವಲ್ಪ ಒಣಗ್ದಂಗೆಲ್ಲ ಇತ್ತು. ಹಂಗಾಗಿ ಅದೊಂದು ಸ್ವಲ್ಪ ಬೀಜ ಕೊಡಿ ಅಂದರು. ನಾನು ಅದರಲ್ಲಿ ಒಂದು ಸ್ವಲ್ಪ ಬೀಜ ಎಲ್ಲ ಕಲೆಕ್ಟ್ ಮಾಡಿ ಕೊಟ್ಟೆ. ಅಂದರೆ ಮೊನ್ನೆ ಮೈಸೂರವ್ರು ಬಂದಿದ್ರಲ್ಲ, ಅವ್ರಿಗೂ ಸ್ವಲ್ಪ ಅದೇ ಚೆಂಡು ಹೂವಿನದು ಬೀಜ ಎಲ್ಲನೂ ಕೊಟ್ಟೆ. ಮತ್ತು ಒಂದೆರಡು ಸಸಿಗಳನ್ನೂ ಕೊಟ್ಟೆ ಅವ್ರಿಗೆ, ಮೈಸೂರವ್ರಿಗೆ. ಇವ್ರಿಗೆ ಅಂದರೆ ಸಸಿ ಇನ್ನೂ ಬಂದಿರಲಿಲ್ಲ. ನಾನು ಸ್ವಲ್ಪ ಬೀಜಗಳೆಲ್ಲ ಹಾಕಿದ್ದೀನಿ, ಇನ್ನೂ ಅದು ಸಸಿಗಳೆಲ್ಲ ಬಂದಿರಲಿಲ್ಲ. ಹಂಗಾಗಿ ಸ್ವಲ್ಪ ಬೀಜನೇ ಕಲೆಕ್ಟ್ ಮಾಡಿ ಕೊಟ್ಟೆ. ಅವ್ರು ಕೇಳೋಕ್ಕಿಂತ ಮುಂಚೆನೇ ನಾನೇ ಕೊಡ್ತೀನಿ. ಜೀನಿಯಾನು ಕೊಟ್ಟೆ, ಮತ್ತು ಶಂಖ ಪುಷ್ಪದ ಹೂವಿಂದು ಬೀಜ ಅದೆಲ್ಲನೂ ಕೊಟ್ಟೆ. ಜೀನಿಯಾ ಅಂದರೆ ನಾನೇನು ಹೆಚ್ಚಾಗಿ ಗಿಡ ಏನೋ ಹಾಕೋದಿಲ್ಲ. ಅಂದರೆ ನಾನು ಮೊನ್ನೆ ಅದು ಗಿಡ ಎಲ್ಲ ತೆಗೆದ್ನಲ್ಲ, ಸ್ವಲ್ಪ ಅದು ಬೀಜನೂ ಆಗಿತ್ತು. ನಾನು ಅಲ್ಲೊಂದು ಬೌಲಲ್ಲಿ ತುಂಬಿಟ್ಟಿದ್ದೆ, ಗಾರ್ಡನಲ್ಲೇ ತುಂಬಿಟ್ಟಿದ್ದೆ. ಯಾರಾದರೂ ಈ ಥರ ಬಂದಾಗ ಕೊಟ್ಟರಾಗುತ್ತೆ ಬಿಡು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ಹಾಗಾಗಿ ಅದನ್ನು ಕೊಟ್ಟೆ. ಇನ್ನು ಈ ಸೇವಂತಿಗೆ ಗಿಡನೂ ಸ್ವಲ್ಪ ತೆಗೆದು ಕೊಟ್ಟಿದ್ದೀನಿ. ಗಿಡಗಳೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಒಂದು ಎಳೆ ಬಳ್ಳಿ ಮತ್ತು ಈ ಥರದ್ದೆಲ್ಲ ಸ್ವಲ್ಪ ಗಿಡಗಳನ್ನೆಲ್ಲನೂ ಕೊಟ್ಟಿದ್ದೀನಿ. ಇದು ಲಾಂಗ್ ಬೀನ್ಸ್ ಥರ ಬರುತ್ತೆ ನೋಡಿ, ಇದು ಅಲಸಂಡೆಕಾಯಿ ಥರ. ಅದನ್ನು ಸ್ವಲ್ಪ ಅದು ಬೀಜ ಕೊಡಿ ಅಂದರು. ಅಂದರೆ ಅಲ್ಲಿ ಗಿಡದಲ್ಲೇ ಸ್ವಲ್ಪ ಒಣಗ್ದಂಗೆ ಆಗಿತ್ತು. ಹಾಗಾಗಿ ಅದನ್ನೇ ಅಲ್ಲೇ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಅವರು ಅದೇ ಹೇಳ್ತಾಯಿದ್ರು, ಇದು ಪಲ್ಯ ಎಲ್ಲ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ನಾನು ಹೇಳಿದೆ, ಅದು ಕಾಳೆಲ್ಲನೂ ಸ್ವಲ್ಪ ಬಲ್ತ ಮೇಲೆ ಸೊಪ್ಪಿನ ಜೊತೆಗೆಲ್ಲ ಹಾಕಿ ಬಸ್ಸಾರೆಲ್ಲ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಲಾಂಗ್ ಬೀನ್ಸ್ ಬೀಜನೂ ಅಷ್ಟೇ ನನಗೆ ವ್ಯೂವರ್ಸೇ ತಂದುಕೊಟ್ಟಿದ್ದು. ಅಂದರೆ ಒಬ್ಬರ ಹತ್ರ ಇಲ್ಲ ಅಂದರೂ ಒಬ್ಬರ ಹತ್ರ ಇದ್ದರೆ ಕಲೆಕ್ಟ್ ಮಾಡ್ಕೋಬಹುದು. ಈ ಥರ ಒಬ್ರಿಗೊಬ್ರು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಗಿಡಗಳೆಲ್ಲನೂ ಅವರು ಒಂದು ಕವರಲ್ಲಿ ಹಾಕಿ ನಾನು ಅವರು ಬ್ಯಾಗ್ ತಂದಿದ್ರು, ಆ ಬ್ಯಾಗಲ್ಲಿ ಇಟ್ಟೆ ನೋಡಿ. ಅವ್ರು ಹಿಡ್ಕೊಂಡಿದ್ದಾರೆ, ಹೋಗೋಕ್ಕೆ ಅಂತ ರೆಡಿಯಾಗಿದ್ದಾರೆ. ಅಂದರೆ ಸ್ವಲ್ಪ ಟೈಮ್ ಆಗಿತ್ತು, ಸಂಜೆ 5 ಗಂಟೆನೇ ಆಗೋಗಿತ್ತು. ಹಂಗಾಗಿ ಲೇಟ್ ಆಗುತ್ತೆ ಅಂತ ಪಾಪ ಅವರು ಹೊರಟರು. ನೋಡಿ ಇಷ್ಟೆಲ್ಲ ಹಣ್ಣು ತಗೊಬಂದಿದ್ದಾರೆ. ಮೂಸಂಬಿ ಹಣ್ಣು ಮತ್ತು ಬಾಳೆಹಣ್ಣು, ಪರಂಗಿ ಹಣ್ಣು, ಜಾನಿಗೆ ಅಂತ ಬಿಸ್ಕೆಟು ಇಷ್ಟೆಲ್ಲ ತಗೊಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.